ಅಲ್ಲ ಕಣ್ರಿ, ನನ್ನನ್ನು ಬೇರೆ ಎಲ್ಲಾದರೂ ಇರಿಸಿ ಅಂತಂದರೆ ಇಲ್ಲೇ ಕರ್ಕೊಬಂದಿದ್ದೀರಲ್ಲ ನೀವು. ಇಲ್ಲಿ ಊರಿ ಜನಗಳಿಗೆಲ್ಲ ಗೊತ್ತಾದರೆ ಏನು ಗತಿರಿ? ಅಲ್ಲ ನಿಮ್ಮ ಹೆಂಡತಿ ನೋಡ್ಬಿಟ್ರೆ ಏನು ಮಾಡೋದು? ನಾನು ಹೇಳ್ತಾ ಇದ್ದೀನಿ, ಪ್ಯಾಟೆಲ್ ಎಲ್ಲಾದರೂ ಮನೆ ಮಾಡಿ ಅಂತಂದರೆ ಇಲ್ಲ ಇಲ್ಲೇ ಇರಿ ಅಂತ ಕರ್ಕೊಬಂದ್ಬಿಟ್ರಲ್ಲ. ಇವಾಗ ಹೆಂಗೆ ಮೇಂಟೈನ್ ಮಾಡ್ತೀರಾ? ಏನು ಮಾಡ್ತೀರಾ? ನಿಮ್ಮ ಹೆಂಡತಿ ಏನಾದರೂ ನೋಡಿ ಅನ್ಮನ ಗಿನ್ಮನ ಬಂದರೆ ಏನು ಮಾಡಿದ್ರಿ? ಅಯ್ಯೋ ಏನೂ ಆಗಕ್ಕಿಲ್ಲ ಕಣ್, ಸುಮ್ಮನಿರೆ. ಅಲ್ಲಿ ಪ್ಯಾಟೆನಾಗೆ ಬಾಡಿಗೆ ಮನೆ ಮಾಡ್ಕೊಂಡು ಎಲ್ಲಿ ಅಂತ ಇರ್ಸೋಣ ನೀನು? ನನಗೇನೆ ಇಲ್ಲಿ ದುಡ್ಡಿಲ್ಲ ಅಂತ ಪರದಾಡ್ತಾ ಇದ್ದೀನಿ. ನೀನು ಬೇರೆ ಬಾಡಿಗೆ ಮನೆ ಅಂತಂದರೆ ಬಾಡಿಗೆ ದುಡ್ಡನ್ನೆಲ್ಲ ಎಲ್ಲಿಂದ ತರೋಣ? ಅದಕ್ಕೆ ಇಲ್ಲಿ ಕರ್ಕೊಬಂದಿದ್ದೀನಿ. ಇಲ್ಲೆಲ್ಲ ಬಾಡಿಗೆ ಎಲ್ಲ ಕಡಿಮೆ, ಸುಮ್ಮನಿರು. ಅಲ್ಲ ನಿನಗೇನೋ ಹೇಳ್ಬಿಡ್ತೀಯಮ್ಮ, ಬಾಡಿಗೆ ಮನೆ ಮಾಡ್ಕೊಡು ಅಂತವ, ಎಲ್ಲಿಂದ ತರಾನೆ ನಾನು ದುಡ್ಡು? ₹1 ದುಡ್ಡಿಲ್ಲ ಬೇರೆಯಾ ನನಗೆ. ಅವಾಗೇನವ ಚೆನ್ನಾಗಿ ಕೆಲಸ, ಅದು ಇದು ಕೂಲಿ ಕೆಲಸ ಎಲ್ಲ ಸಿಕ್ತಿತ್ತು, ಹೆಂಗೋ ಮಾಡ್ಕೊಂತಿದ್ದೆ. ಈಗ ಕೂಲಿಯರು ಎಲ್ಲವ ಅವ್ರವರೇ ಮಾಡ್ಕೊಂತಾರೆ. ನನ್ನ ಕಾಂಟ್ರಾಕ್ಟ್ರು ಮಾಡಿದ್ರು ಏನು ಲಾಭ ಇಲ್ಲ, ಏನೂ ಇಲ್ಲ. ಎಲ್ಲಿಂದ ತರೋಣ ದುಡ್ಡನ್ನ? ಅದಕ್ಕೋಸ್ಕರ ಅಂತ ಇಲ್ಲೇ ಕರ್ಕೊಬಂದಿದ್ದೀನಿ. ಇಲ್ಲಿ ಬಾಡಿಗೆನೂ ಕಡಿಮೆ. ನೀನು ಅವಾಗವಾಗ ಪಾಟೆ ಕರಿತಾ ಇದ್ರೆ ನಾನು 100 ಸರಿ ಮನೇಲಿ ಸುಳ್ಳು ಹೇಳಿ ಬರೋದು ತಪ್ಪುತ್ತೆ. ಹೆಂಗೋ ಇಲ್ಲೇ ಇದ್ರೆ ನೀನು ಹೆಂಗೋ ಅವಾಗವಾಗ ಬಂದು ನೋಡ್ಕೊಂಡು ಹೋಗೋಕ್ಕೂ ಸರಿ ಹೋಗುತ್ತೆ. ಇಲ್ಲಿರೋದೇ ಉತ್ತಮ ಅನ್ಸುತ್ತೆ ನನಗೆ. ಸುಮ್ಮನಿರು, ಯಾರಿಗೂ ಅನುಮಾನ ಬರಲ್ಲ, ಏನೂ ಇಲ್ಲ. ಲೇ ಪಾರ್ವತಿ, ಇದೇನೆ ಸಾವಿತ್ರಿ ಗಂಡ ಯಾರ ಜೊತೆನೂ ಮಾತಾಡ್ಕೊಂಡು ನಿಂತವ್ರಲ್ಲ, ಯಾರೇ ಇದು? ಯಾವಳೆ ಇವಳು? ಇವಳು ಯಾರೋ ಹೊಸ್ದಾಗೂ ಊರಿಗೆ ಬಂದಿರಂಗವಳಲ್ಲ, ಇವ ಯಾಕೆ ಇವ್ ಅಮ್ಮನ ಜೊತೆ ಮಾತಾಡ್ಕೊಂಡು ನಿಂತೈತಲೆ? ಗೌರಕ್ಕ, ನಾನು ಅದನ್ನೇ ನೋಡ್ತಾ ಇದ್ದೀನಿ ಅವಾಗಿಂದನೂ. ಯಾರೋ ಒಂದು ಗೊತ್ತಿಲ್ಲ, ಇವ ಅಮ್ಮ ಹೊಸ್ದಾಗಿ ಬಂದೈತೆ ಏನೋ ಊರಿಗೆ. ಅಲ್ಲೊಂದು ಬಾಡಿಗೆ ಮನೆ ಖಾಲಿ ಇತ್ತು ನೋಡು, ಆ ಮೂಲೆ ಮನೆ. ಅದೇ ಶಂಕರಮ್ಮರ್ದು ಮೂಲೆ ಮನೆ ಖಾಲಿ ಇತ್ತಲ್ಲ, ಆ ಮನೆಗೆ ಬಂದಿರೋಣ ಅಂತ ಕಾಣುತ್ತೆ. ಆದರೆ ಈ ಸಾವಿತ್ರಿ ಗಂಡ ಅವಾಗಿಂದವ ಅಮ್ಮನ ಜೊತೆನೇ ಮಾತಾಡ್ತವನೆ, ನಾನು ನೋಡ್ತಾನೆ ಇವನಿ. ಅದೇನು ಮಾತಾಡ್ತವ್ರು ಏನೋ ಗೊತ್ತಿಲ್ಲ ಕಣಕ್ಕ. ಒಟ್ಟಾರೆ ಮಾತಾಡ್ತಾ ನಿಂತವ್ರು ಒಂದು ಗಂಟಿಂದವ. ಏನಾದ್ರು ಇವ್ರು ಪರಿಚಯಸ್ತ್ರ? ಏನು ಕತೆ? ಸಾವಿತ್ರಿಗೆ ಹೇಳ್ಬೇಕು ಕಣಕ್ಕ, ಏನು ಕತೆನೋ ಏನೋ ಇವಯ್ಯಂದು. ಅವಾಗ ಬೇರೆ ಪ್ಯಾಟಿಗೆ ಹೋಗ್ತೀನಿ ಅಂತ ಹೋಗ್ತಿದ್ದೆ ಇವಯ್ಯ. ಯಪ್ಪ, ಈ ಪ್ರಪಂಚದಲ್ಲಿ ಅಂತ್ಯಂತ ಜನರು ಇರ್ತಾರೆ, ಏನೋ ಕಾಣೆ ಕಣಿ. ನನಗಂತೂ ಗೊತ್ತೇ ಆಗಕ್ಕಿಲ್ಲ ನೋಡು. ಅಲ್ಲ ಇವಯ್ಯ ನೋಡಿದ್ರೆ ಹಿಂಗೆಲ್ಲ ಇರ್ತದೆ, ಯಾವುದೋ ಹೆಂಗ್ಸ್ ಕರ್ಕೊಂಬಂದಾನೆ ಅಂತೆಲ್ಲ ಅನ್ನಿಸ್ತದ. ಎಂಥ ಒಳ್ಳೆವಯ್ಯ. ಆ ಸಾವಿತ್ರಿ ಜೊತೆಗೂ ಎಷ್ಟು ಚೆಂದಾಗವನೇ, ಒಂದಿನ ಜಗಳ ಆಡಿಲ್ಲ, ಏನೂ ಇಲ್ಲ. ಇವ ಅಮ್ಮ ಯಾರು ಅಂತ ಹೇಳೋಣ? ಈಗ ಹೋಗಿ ಸಾವಿತ್ರಿಗೆ ಹೇಳಿದ್ರೆ ಅವಳೇನಾರು ಅನುಮಾನ ಪಟ್ಕೊಂಡು ಗಂಡ ಹೆಂಡತಿ ಜಗಳ ಆಡಿ ಆಗ್ಬೇಕಲ್ವೇ? ಈಗೇನು ಹೇಳೋದು ಬೇಡ ನಾವು. ಒಂದು 2 ದಿನ ನೋಡೋಣ ಕಾದು, ಏನೇನು ಎಂತು ಅಂತವ ಗೊತ್ತಾಯ್ತದೆ. ಇವ ಅಮ್ಮನ ಮನೆ ಹೆಂಗವ ನಿಮ್ಮ ಮನೆ ಮುಂದೆನೇ ಅಲ್ವೇ? ನೋಡ್ತಿರು. ಏನು ಎಂತು ಅಂತವ ತಿಳ್ಕೊಂಡಿರ್ತಿರವ. ಹೇಳೋಣ ಯಾರು ಎಂತು ಅಂತವೆಲ್ಲವ ತಿಳ್ಕೊಳ್ಳೋಣ. ಒಂದಿಟ್ಟು ಮಾತಾಡೋಂತಾಗ ಅವಳ ಜೊತೆ ನೀವು ಹೋಗಿ. ಆ ಕಡೆಗೆ ಹೋಗ್ಲಿ ಸಾವಿತ್ರಿ ಗಂಡ, ಆಮೇಲೆ ನಾವಿಬ್ಬರು ಹೋಗಿ ಮಾತಾಡೋಣ ಮುಂಜಾತಿಲಿ. ಗೊತ್ತಾಯ್ತದೆ ಅವಾಗ ಯಾರು ಎಂತು ಅಂತೆಲ್ಲವ ಗೊತ್ತಾಯ್ತದೆ. ಆಮೇಲೆ ಅದು ಏನು ಮಾಡೋಣ ಅಂತ ತೀರ್ಮಾನ ತಗೊಳ್ಳೋಣಂತೆ. ಕಣಕ, ಅದು ಸರಿನೇನು ಅಲ್ಲಿ ಕಣಕ. ಇವ ಅಮ್ಮ ಏನಾದರೂ ಇಟ್ಕೊಂಡಿರೋ ಅಮ್ಮನೋ ಏನೋ ಅಂತವ, ನನಗೆ ಯಾಕೋ ಅನುಮಾನ ಬರ್ತೈತೆ ಕಣಕ. ಇವಯ್ಯ ಸಾವಿತ್ರಿ ಗಂಡ ಯಾವಾಗಲೂ ಪ್ಯಾಟಿಗೆ ಹೋಗ್ತೀನಿ ಅಂತ ಹೋಗೋನು 2-3 ದಿನ ಬುತ್ತನೇ ಇರಲಿಲ್ಲ. ಅದು ಏನೋ ಕಾಂಟ್ರಾಕ್ಟ್ರು ಕೆಲಸ ಮಾಡಿಸ್ತೀನಿ ಅದು ಇದು ಅಂತವ ಏನೇನೋ ಹೇಳೋನು ಕಣಕ. ಪೈಪ್ಲೈನ್ ಹಾಕ್ಸೋದು, ನಲ್ಲಿ ನೀರು ಹಾಕ್ಸ್ತಾರಲ್ಲಕ್ಕ, ಅದೆಲ್ಲ ಹಾಕ್ಸ್ತೀನಿ ಅಂತೆಲ್ಲವ ಹೇಳೋನು ಇವನು. ಅದೇನು ಹಾಕ್ಸ್ತಿದ್ನೋ ಏನು ಕತ್ತಿನೋ, ಇವ ಅಮ್ಮನ ಜೊತೆ ಇಟ್ಕ ಏನಾದರೂ ಸಂಬಂಧ ಆಯಿತು ಏನೋ ಗೊತ್ತಿಲ್ಲ ಕಣಕ. ನೋಡಂತಾಗ ಒಂದು 2 ದಿನ ನೋಡಿದ್ರೆ ಗೊತ್ತಾಯ್ತದೆ ಅಲ್ವೇ? ಕಣ್ ತಗೊಳಮ್ಮಿ, ಸುಮ್ಮನೆ ಒಂದೇ ಕಿತ್ತವ ನಾವು ಒಬ್ರ ಮೇಲೆ ಅಪ್ಪಾದನೆ ಹಾಕ್ಬಾರ್ದಂಗೆಲ್ಲವ. ನೋಡ ನೀರು ಸಾವಿತ್ರಿ ಗಂಡ ಆ ಕಡೆಗೆ ಹೋದ ತಕ್ಷಣ ಮಾತಾಡ ನೀವು ಅಮ್ಮನ ಜೊತೆಲಿ ಗೊತ್ತಾಯ್ತದೆ. ಸರಿ ಕಣೆ, ಆಯಿತು. ನೋಡಾಗಲೇ ಹೆಂಗಸ್ರಿಬ್ರು ಯಾರೋ ನಿಂತ್ಕೊಂಡು ಮಾತಾಡ್ತಾ ಇದ್ರಲ್ಲಿ, ಗೌರಜ್ಜಿನೂ ಇನ್ನೂ ಯಾರೋ ಮಾತಾಡ್ತವ್ರೆ. ನಮಗೆಲ್ಲ ಯಾಕೆ ಬೇಕು ಹೇಳು? ಸುಮ್ಮನೆ ಜಾಸ್ತಿ ಮಾತಾಡ್ಬೇಡ, ಆಚೆ ಇಲ್ಲ. ಅವಾಗವಾಗ ಏನಾದರೂ ಇದ್ದರೆ ಫೋನ್ ಗೀನ್ ಮಾಡು. ಈಗೆಲ್ಲ ಸಾಮಾನೆಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ, ತರಕಾರಿ ಗಿರ್ಕಾರಿ ಎಲ್ಲ ತಂದಿಟ್ಟಿದ್ದೀನಿ ಮನೇಲಿ. ಹೋಗೆಲ್ಲ ಅಡುಗೆ ಮಾಡ್ಕೊಂಡು ತಿಂದು ಆರಾಮಾಗಿ ಮಲ್ಕೋ, ಒಂದು ಸ್ವಲ್ಪ ರೆಸ್ಟ್ ತಗೋ. ಸಂಜೆ ಹಂಗೆ ಬರ್ತೀನಿ ಮನೆ ಹತ್ರ, ಆಯಿತಾ? ಆಮೇಲೆ ಅದು ಇದು ಅಂತ ಆಚೆ ನಿಂತ್ಕೊಂಡು ಮಾತಾಡೋದು ಇವ್ರ ಹತ್ರ ಹೆಂಗಸ್ರ ಹತ್ರ ಎಲ್ಲ ಮಾತಾಡ್ಬೇಡ ಕಣೆ. ಅಯ್ಯೋ, ಊರು ಹೆಂಗಸ್ರು ಹೆಂಗೆ ಅಂದರೆ ಒಂಚೂರು ವಿಷಯ ಸಿಕ್ತು ಅಂದರೆ ಎಲ್ಲರಿಗೂ ಹೇಳ್ಬಿಡ್ತಾರೆ, ಗೊತ್ತಾಯ್ತಾ? ಆಮೇಲೆ ನನ್ನ ಹೆಂಡತಿಗೆ ವಿಷಯ ಗೊತ್ತಾದರೆ ಏನಿಲ್ಲ, ಆಮೇಲೆ ನಮ್ಮಿಬ್ರು ಜೈಲಿಗೆ ಕಳಿಸ್ಬಿಡ್ತಾಳೆ. ಇವಾಗಲೇ ಹೇಳ್ತಾ ಇದ್ದೀನಿ, ನೀನು ಯಾರ ಹತ್ರನೂ ಮಾತಾಡೋಕೆ ಹೋಗ್ಬೇಡ, ಏನೂ ಮಾತಾಡಬೇಡ. ಒಳಗೆ ಹೋಗು, ಸುಮ್ಮನೆ ಇರು ಮನೇಲೆ. ಆಮೇಲೆ ನಾವಿಬ್ಬರು ಆಚೆ ನಿಂತ್ಕೊಂಡು ಮಾತಾಡೋದು ಬೇಡ, ಗೊತ್ತಾಗ್ಬಿಡುತ್ತೆ ಜನಗಳಿಗೆ. ನೀನು ಏನಾದರೂ ಇದ್ದರೆ ನನಗೆ ಫೋನ್ ಮಾಡು, ನಾನು ಬರ್ತೀನಿ, ಆಯಿತಾ? ಸರಿ ಕಣಯ್ಯ, ಆಯಿತು. ನೀನು ಹುಷಾರಾಗಿ ಹೋಗು. ಆಮೇಲೆ ನೀನು ಹೆಂಡತಿ ಇಲ್ಲೇ ಇದ್ದಾಳೆ ಅಂತ ಅಂದ್ಬಿಟ್ಟು ನನ್ನನ್ನು ಮರ್ತ್ಬಿಟ್ಬಿಡ್ಬೇಡ ಕಣಯ್ಯ. ಫೋನ್ ಮಾಡ್ತೀನಿ ಏನಾದರೂ ಇದ್ದರೆ, ಮರ್ತೋಗ್ಬಿಟ್ಟು ಆಮೇಲೆ ನನ್ನ ಈಗಲೇ ಹೇಳ್ತಾ ಇದ್ದೀನಿ ನೋಡು. ಅಲ್ಲ ಕಣೇಶಿನ, ನಿನ್ನ ಮರೆಯೋಕ್ಕಾಗುತ್ತಾ ನಾನು? ನಿನ್ನ ಮರೆಯಂಗಿದ್ದಿದ್ರೆ ಇಲ್ಲಿ ಕರ್ಕೊಬರ್ತಿದ್ದ ನಾನು, ಹೇಳು. ಕರ್ಕೊಬಂದು ನಿನಗೆ ಮನೆ ಮಾಡ್ಕೊಟ್ಟಿದ್ದೀನಿ ನಮ್ಮೂರಲ್ಲೇ, ನನ್ನನ್ನು ಮರ್ತ್ಬಿಟ್ಟಿಯಾ ಅಂತ ಹೇಳ್ತಾ ಇದೆಯಲ್ಲ ಚಿನ್ನ ನೀನು. ಏನವ ಹಿಂಗೆ ಹೇಳ್ತೀಯಲ್ಲ ನೀನು? ಹಂಗೆಲ್ಲ ಏನು ಬೇಜಾರು ಮಾಡ್ಕೊಬೇಡ. ಅಲ್ಲಿ ಪ್ಯಾಟರ್ನಾಗೆ ಕಷ್ಟ ಆಗ್ತಿತ್ತು ಕಣೆ ಬಂದು ಹೋಗೋಕ್ಕೆ. ಇಲ್ಲಾದರೆ ಆರಾಮಾಗಿ ಬಂದು ಹೋಗ್ಬೋದು, ಯಾರು ಕೇಳೋದಿಲ್ಲ, ಏನೂ ಇಲ್ಲ. ಒಂದೇ ಊರಲ್ವಾ, ಎಲ್ಲಿಗೆ ಹೋಗ್ತಿದ್ಯಾ ಅಂದರೆ ಇಲ್ಲೇ ಒಂಚೂರು ಆಚೆ ಹೋಗಿ ಬರ್ತೀನಿ ಕಣೆ ಅಂತ ನಾನು ಹೆಂಡತಿಗೆ ಹೇಳ್ಬಿಟ್ಟು ಬರ್ಬೋದು. ಅಲ್ಲಾದರೆ ಪ್ಯಾಟೆಗೆ ಹೋಗಿ ಬರ್ತೀನಿ ಅಂದರೆ 100 ಪ್ರಶ್ನೆ ಕೇಳ್ತಾಳೆ, ಯಾಕೆ ಪ್ಯಾಟೆಗೆ ಹೋಗ್ತಿದ್ರೆ ಏನು ಎಂತೂ ಎಲ್ಲವ. ಇವಾಗ ಯಾರು ಪ್ರಶ್ನೆ ಕೇಳೋರು ಇಲ್ಲ, ಏನೂ ಇಲ್ಲ. ಊರಲ್ಲೇ ಇಲ್ಲೇ ಅಡ್ಡಾಡ್ಕೊ ಬರ್ತೀನಿ ಕಣೆ ಅಂತ ಬರ್ಬೋದು ನಿಮ್ಮ ಮನೆಗೆ, ಅಲ್ವಾ? ಈಗ ಇನ್ನೂ ಸುಲಭ ಆಗ್ಲಿಲ್ವೇನೆ ಚಿನ್ನ? ನೀನು ಯಾಕೆ ಹೆಂಗೆಲ್ಲ ಬೇಜಾರು ಮಾಡ್ಕೋತೀಯಾ?
ಸರಿ ಕಣಯ್ಯ, ಆಯಿತು, ಏನೋ ಮಾಡುವ ಆಯಿತು. ನನ್ನ ಕೈ ಮಾತ್ರ ಬಿಡ್ಬೇಡ ಕಣಯ್ಯ. ನೆನ್ಪಿಟ್ಕೊ, ನಾನೊಬ್ಳು ನಿನ್ನ ಜೊತೆ 5 ವರ್ಷದಿಂದ ಇದ್ದೀನಿ ಅಂತದ ನೆನ್ಪಿಟ್ಕೊ ಅಷ್ಟೇ. ಸರಿ ಕಣೆ, ನಂಗೆ ಗೊತ್ತಿಲ್ವೇನೆ ಚಿನ್ನ. ಈಗ ಒಳಗೋಗಿ ಸಾಕು. ಈ ಹೆಂಗಸ್ರೆಲ್ಲ ನೋಡ್ತಾವ್ರೆ. ನಾನು ನೀನು ಬರ್ತೀನಿ ಮೊದಲು, ಆಮೇಲೆ ಒಂದು 5 ನಿಮಿಷ ಬಿಟ್ಟು ನೀನು ಒಳಗೋಗ್ಬಿಡು. ಅಯ್ಯೋ, ಇವನು ನಂಬ್ಕೊಂಡು ನಾನು ಮನೆ ಬಿಟ್ಟು ಬಂದಿದ್ದೀನಿ. ಏನಾಗುತ್ತೋ ಏನೋ ಗೊತ್ತಿಲ್ಲ. ಅದು ಬೇರೆ ಊರಲ್ಲೇ ಕರ್ಕೊಬಂದು ಇಟ್ಕೊಂಡವನು ಇವನು. ಏನೇನು ಕತೆನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಇನ್ನು ಅವ್ರ ಹೆಂಡತಿ ಜೊತೆ ಎಲ್ಲ ಅದೆಷ್ಟು ಜಗಳ ಆಡಬೇಕಾಗುತ್ತೋ, ಏನೇನಾಗುತ್ತೋ ನಮ್ಮಿಬ್ಬರು ಮಧ್ಯೆ. ನನಗಂತೂ ಅದೇ ಅನುಮಾನಪ್ಪ. ಏನು ಕತೆ ಆಗುತ್ತೋ ಗೊತ್ತಿಲ್ಲ ನಮ್ಮ ಜೀವನ. ಏನೇ ಆಗಲಿ ನನಗೆ ನನ್ನ ಜೀವನ ಕೊಡ್ತೀನಿ ಅಂತ ಕರ್ಕೊಬಂದಿದ್ದಾನೆ ಇವನು. ಇವನ ಜೊತೆಲೇ ಇರಬೇಕಲ್ವ ನಾನು. ಅವನು ಹೇಳ್ದಂಗೆ ಕೇಳಬೇಕಲ್ವಾ. ಇರ್ತೀನಿ ಹೆಂಗೋ. ಅಕ್ಕ ನಡಿಯಕ್ಕೆ ಹೋಗೋಣ, ಬಿರಿನ ಹೋಗೋಣ, ನಡಿಯಕ್ಕೆ ಮಾತಾಡ್ಸೋಣ. ಇಲ್ಲ ಒಳಗೆ ಹೋಗ್ಬಿಟ್ಟು ಬಾಗಿಗೆ ಹಾಕಬಿಟ್ರೆ ಆಮೇಲೆ ಹೆಂಗಪ್ಪ ಹೋಗಿ ತಟ್ಟೋದು. ನಡಿಯಕ್ಕೆ ಹೋಗೋಣ. ಬಾರೆ ಪರ್ವತಿ, ಹೋಗೋಣ, ಬಿರ್ನಿ ಹೋಗೋಣ ಬಾರೆ. ಅಯ್ಯೋ, ಇದೇನಿದು ನೀವಿಬ್ರು ಯಾಕೆ ಹಿಂಗೆ ಅಡ್ಡ ಬಂದು ನಿಂತ್ಕೊಂಡಿದ್ದೀರಲ್ಲ? ಜಾಗ ಬಿಡಿ, ನಮ್ಮ ಮನೆಗೆ ಹೋಗ್ಬೇಕು. ಹಂಗೆ ನೀ ಅಡ್ಡೆ ನಿಂತ್ಕೊಳಕ್ಕೆ ಅಂತ ಬರಲಿಲ್ಲ ಕಣಮ್ಮ. ನೀನು ಸರ್ರನ್ನು ಹೋಗ್ತಿದ್ದಲ್ಲ, ಅದಕ್ಕೆ ಅಡ್ಡ ಬಂದು ಅಷ್ಟೇ. ಏನು ಹೊಸ್ದಾಗಿ ಬಂದಿದ್ದೀರಾ ಊರಿಗೆ? ಯಾವ ಊರರು, ಏನು ಎಂತೂ ಏನು ಗೊತ್ತಾಗ್ಲಿಲ್ವಲ್ಲ, ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದು ಕಣಮ್ಮ. ಅದು ನಮ್ಮೂರು ಮೈಸೂರು ಹತ್ರ. ಮೈಸೂರೇ ನಮ್ಮೂರು. ನಾನಿಲ್ಲಿ ಸುಮ್ಮನೆ ಈ ಊರಿಗೆ ಬಂದಿದ್ದೀನಿ. ಅಯ್ಯೋ, ಇದ್ಯಾಕಮ್ಮ ಒಂಚೂರು ಗಾಬರಿಯಾಗಿ ಮಾತಾಡ್ತಿದ್ದೀಯ? ಸರಿಗೆ ಮಾತಾಡಮ್ಮ, ಏನಾಯ್ತು? ಮೈಸೂರು ತವಿಂದವ ಈ ಊರಿಗೆ ಯಾಕೆ ಬಂದೆ? ಏನಾದ್ರು ಕೆಲಸದಲ್ಲಿದೆಯಾ ನೀನು? ಕೆಲಸ ವಿಷಯಕ್ಕೆ ಬಂದ ಇಲ್ಲಿಗೆ? ಇಲ್ಲ, ಏನು ಕೆಲಸದಲ್ಲಿಲ್ಲ. ಹಾಗೆ ನನ್ನ ಪರಿಚಯಸ್ಥರು ಹೇಳಿದ್ರು ಈ ಊರಲ್ಲಿ ಮನೆ ಖಾಲಿ ಇದೆ ಅಂತ. ನಾನು ಮೊದಲು ಟಿಪ್ಟೂರಲ್ಲೇ ಇದ್ದೆ ಟೌನಲ್ಲಿ. ಅಲ್ಲಿ ತುಂಬ ಬಾಡಿಗೆ ಎಲ್ಲ ಆಗ್ತಿತ್ತು. ನನಗೆ ದುಡ್ಡೆಲ್ಲ ಕಟ್ಟೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಈ ಊರಲ್ಲಿ ಮನೆ ಖಾಲಿ ಇದೆ, ಹತ್ತಿರ ಊರು ಅಂತ ಹೇಳಿದ್ರಲ್ಲ, ಪರಿಚಯಸ್ಥರು ಹೇಳಿದ್ರು. ಅದಕ್ಕೆ ಈ ಊರಿಗೆ ಬಂದೆ. ಓ ಹಂಗ, ಸರಿ ಬಿಡು, ಹೋಗ್ಲಿ ಬಿಡವ. ಅಯ್ಯೋ, ಅಲ್ಲಿ ಪ್ಯಾಟೆನಾಗೆ ದುಡ್ಡು ಕಟ್ಕೊಂಡಿರೋಕ್ಕೂ ಆಗೋಕ್ಕಿಲ್ಲ. ಆಟೋನ್ ಬಾಡಿಗೆ ಹೇಳ್ತಾರೆ 10-15 ಸಾವಿರ. ಎಲ್ಲಿಂದ ಕಟ್ಟಿಯಾ? ಏನು ಕೆಲಸ ಮಾಡ್ತೀಯವ ನೀನು? ನಾನೇನು ಕೆಲಸ ಮಾಡಲ್ಲಮ್ಮ. ಅಯ್ಯ, ಮತ್ತೇನು ಕೆಲಸ ಮಾಡಲ್ಲ ಅಂದರೆ ದುಡ್ಡೆಲ್ಲಿಂದ ಬಂದದ್ದು ನಿನಗೆ? ಅದು ಅಮ್ಮ, ದುಡ್ಡು ಅಂತಂದರೆ ನಾನು ಡಿವೋರ್ಸ್ ಆಗಿದೆ. ನನಗೆ ಗಂಡ ಇಲ್ಲ, ಡಿವೋರ್ಸ್ ಆಗಿದೆ. ಹಂಗಾಗಿ ಗಂಡ ತಿಂಗಳ 5 ಸಾವಿರ ಅಂತ ಕಳಿಸ್ತಾನೆ ಅಮ್ಮ. ಓ ಹೌದೇನಮ್ಮ. ಅಯ್ಯೋ, ಡೈವರ್ಸ್ ಆಗೈತಾ? ಸರಿ ಬಿಡು. ಇರಲಿ ಬಿಡು. ಅಲ್ಲ, ಆಮೇಲೆ 5 ಸಾವಿರ ಕಳಿಸಿದ್ರೆ ತಿಂಗ್ಳಿಗೆ ಖರ್ಚಿಗೆಲ್ಲ ಆದದೇನವ ನಿನಗೆ? ಇನ್ನು ಕೆಲ್ಸಕ್ಕೆ ಹೋಗ್ತಿ ಹೆಂಗೆ? ಇಲ್ಲ, ನಾನೇನು ಕೆಲ್ಸಕ್ಕೆ ಹೋಗಲ್ಲ. ಅಷ್ಟೇ ಆಗುತ್ತೆ. ನಾನು ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಮಕ್ಳು ಮರಿ ಏನು ಇಲ್ವೇನವ? ಅಮ್ಮ, ಒಬ್ಬ ಮಗ ಇದ್ದಾನೆ. ಅವನು ಅವ್ರ ಅಪ್ಪನ ಹತ್ರನೇ ಇದ್ದಾನೆ ಅಮ್ಮ. ಓ, ಮಗವನ 8 ವರ್ಷದನವ? ಅವನಿಗೆ 10 ವರ್ಷ ಅಮ್ಮ ಇವಾಗ. ವಾ, ಹಂಗೇನು 10 ವರ್ಷದ ಮಗ ಅವನ? ಹಂಗನ್ಸೋಕೆ ಎಲ್ಲ ನೋಡಿ ನಿನಗೆ ನೋಡಿದ್ರೆ. ಅಲ್ಲಿ ಕಣಮ್ಮ, 10 ವರ್ಷದನು ಮಗ ಅವನೇ ಅಂತಂತ್ಯಾ. ಮತ್ತು ಮಗನ ಯಾಕೆ ಅವ್ರು ಬಿಟ್ಟು ಬಂದೆ? ನೀನೇ ಸಾಕೋಣದಲ್ವೇ? ನೀನು ಒಬ್ಳೆ ಇಲ್ಲಿ ಏನು ಮಾಡ್ತೀಯಾ? ಮಗಿದ್ರೆ ಒಂಚೂರು ಆಶ್ರಯ ಇದ್ದಂಗೆ ಆಗ್ತಿರ್ಲಿಲ್ವ ನಿನಗೂ? ಗಂಡಸ್ರೆಂಗೋ ಇರ್ತಾರೆ ಕಣಮ್ಮ. ಅಲ್ಲ, ಅದ್ಯಾಕೆ ಗಂಡ ಹೆಂಡ್ತಿ ಯಾಕೆ ದೂರ ಆದ್ರಿ? ಏನಾಯ್ತು? ಅಮ್ಮ, ಅದು ನನ್ನ ಪರ್ಸ್ನಲ್ ವಿಷಯ, ಅದನ್ನೆಲ್ಲ ಹೇಳೋಂಗಿಲ್ಲ. ನನಗೆ ತಡ ಆಯಿತು, ನಾನು ಬರ್ತೀನಿ. ಲೇ ಪಾರ್ವತಿ, ನೋಡ್ದೇನೆ ನನ್ಗೆ ಯಾಕೋ ಅನುಮಾನ ಬತ್ತೈತೆ ಕಣೆ ಇವಳ ಮೇಲೆ. ಏನೂ ಸರಿಯಾಗಿ ಹೇಳ್ತಾ ಇಲ್ಲ. ಗಂಡ ಬಿಟ್ಟು ಬಂದವಳಂತೆ, ಅದ್ರಲ್ಲೂ ಒಂದು ಮಗ ಬೇರೆಯವನಂತೆ, ಅವನು ಬಿಟ್ಬಿಟ್ಟು ಬಂದವಳಂತೆ ಗಂಡಂತವ. ಇಲ್ಲೇನು ಮಾಡ್ತೀಯ ಅಂತಂದರೆ ಏನು ಮಾಡೋಕ್ಕಿಲ್ಲ ಅಂತಾಳೆ. 5 ಸಾವಿರ ದುಡ್ಡು ಕಳಿಸ್ತಾರೆ, ಅದೇ ಆಯ್ತದೆ ಅಂತ 5 ಸಾವಿರ ರೂಪಾಯಿ ಎಲ್ಲದದೆ ಇವಾಗ ಈಗಿನ ಕಾಗೆ. ಪ್ಯಾಟೆನಾಗೆ ಮನೆ ಮಾಡ್ಕೊಂಡಿದ್ದೆ ಅಂತವಳೆ. ಪ್ಯಾಟೆನಾಗ ಮನೆ ಅಂದಮೇಲೆ 8-10 ಸಾವಿರ ರೂಪಾಯಿ ಆಯ್ತದ ಬಾಡಿಗೆ. ಅಲ್ಲ, ಇವಳು ಬಾಡಿಗೆ ದುಡ್ಡು ಎಲ್ಲಿಂದ ಕಟ್ಟಳು? ಏನು ಕೆಲಸಕ್ಕೂ ಹೋಗೋಕ್ಕಿಲ್ಲ ಅಂತಾಳೆ. ಕೂಲಿನೋ ನಾಳಿನೋ ಮಾಡ್ತೀನಿ ಅಂತಂದರೆ ಅದೊಂಥರ. ಯಾವ ಕೂಲಿ ನಾಳಿನೂ ಇಲ್ಲ ಅಂತಾಳೆ. ಏನೂ ಐತೆ ಕಣೆ. ಪ್ಯಾಟೆಯಿಂದವ ಇಲ್ಲಿವರೆಗೂ ಬಂದಳೆ ಅಂದರೆ ಅದು ಮೈಸೂರಿನಾಗಂತೆ ಅವ್ರ ಊರು. ಮೈಸೂರಿಂದವ ಇಲ್ಲಿವರೆಗೂ ಯಾಕೆ ಬಂದಳೆ ಅಂತವ ಗೊತ್ತಾಗ್ತಿಲ್ವಲ್ಲ ನನಗೆ. ಇಲ್ಲಿಗೆ ಯಾಕೆ ಬಂದಿವು ಅಮ್ಮ? ನನಗಂತೂ ಬೋನ್ ಬರ್ತೈತೆ ಕಣೆ ಇವಳ ಮ್ಯಾಲೆ. ಅಂದಾಜು ಈ ಸಾವಿತ್ರಿ ಗಂಡ ಇವಳನ್ನ ಇಟ್ಕೊಂಡಿದ್ದಾನೆ ಅಂತ ಅನಿಸ್ತದೆ. ಅದಕ್ಕೆ ಕರ್ಕೊಂಬಂದಾನೆ ಕಣೆ. ಊರಿಗೆ ಕರ್ಕೊಂಬಂದಾನೆ. ಇಲ್ಲೇ ಸರಿ ಹೋಯ್ತದ ಅವ್ನಿಗೆ. 100 ಸರಿ ಪ್ಯಾಟಿಗೆ ಆಗೋರು ಅಂತವಾ ಇಲ್ಲೇ ಕರ್ಕೊಂಬಂದು ಇಟ್ಕೊಂಡಾನೆ ಅನಿಸ್ತದೆ. ಇಲ್ಲ ಅಂತಂದರೆ ಅವಳಿಗೆ ಬಾಳ್ಮೆ ಮಾಡೋಕ್ಕೆ ದುಡ್ಡೆಲ್ಲಿಂದ ಬಂದದೆ. ಈ ನನ್ನ ಮಗನೇ ಎಲ್ಲವ ನೋಡ್ಕೊತಾವನೆ ಅನಿಸ್ತದೆ ಕಣೆ. ಹ್ಞೂ ಕಣಕ್ಕ, ನಿನಗೆ ಹೇಳಿದ್ರೆ ನೀನು ಇಲ್ಲ ಅಂತಂದೆ. ನೋಡಿ ಇವಾಗ ಗೊತ್ತಾತ ನಿನಗೆ ಏನು ವಿಷಯ ಅಂತವಾ. ಈ ವಯ್ಯನೇ ಇಟ್ಕೊಂಡಿರೋದು ಅಮ್ಮನ, ಅದಕ್ಕೆ ಊರಿಗೆ ಕರ್ಕೊಂಬಂದೈತೆ. ಅವತ್ತಿಂದವ ನಮ್ಮ ಎದುರುಗಡೆ ಮನೆ ಅದೇ ಸಂಕ್ರಮ್ಮ ಅವರಲ್ಲ, ಅವ್ರನ್ನ ಕೇಳ್ತಾನೆ ದೈವಯ್ಯ ಬಾಡಿಗೆಗೈತ ಅಂತವ. ಈಗೀಗ ಸಂಕ್ರಮಂಗೂ ಇನ್ನೇನು ವಯಸ್ಸಾತಲ್ಲ, ಅದಕ್ಕೆ ಬಾಡಿಗೆ ಕೊಟ್ಬಿಡ್ತೀನ ಮನೇನ, ಬಾಡಿಗೆ ದುಡ್ಡಾದರೂ ಬರ್ತದೆ ಅಂತವ
ಹುಲಿಗಿಲಿಗೆ ಹೋಗೋಕ್ಕಾಗಿಲ್ಲ ಕಣವ ಅಂತ ಅಂತಿತ್ತು. 2-3 ಸಾವಿರ ರೂಪಾಯಿಗೆ ಏನೋ ಬಾಡಿಗೆ ಕೊಟ್ಟಿರ್ಬೇಕೇನೋ ಕಣಕ್ಕ. ಚಿಕ್ಕ ಮನೆ ಐತೆ. ಒಂದು ಬಚ್ಚಲು ಒಂದು ರೂಮು ಏನು ಇರೋಕ್ಕಿಲ್ಲ, ಒಂದು ಹಾಲೇನೋ ಇರಬೇಕೇನೋ ಅಷ್ಟೇ. ಚಿಕ್ಕ ಮನೆ ಐತೆ ಅಷ್ಟೇ. ಅದಕ್ಕೆ ಇವ ಬಂದು ಸೇರ್ಕೊಂಡಳೆ ಕಣಕ್ಕ. ಇವ ಯಾವತ್ತಿಂದನೂ ಕೇಳ್ತಿದ್ದು. ನಾನು ಇದು ಯಾಕೆ ಹಿಂಗೆ ಕೇಳ್ತೈತೆ, ಯಾರಿಗಾರು ಹೇಳೋಕ್ಕೋ ಏನೋ ಕೇಳ್ತೈತೇನೋ ಅಂದ್ಕೊಂಡು ನಾನು ಸುಮ್ಕಾದೆ. ಇಲ್ಲ ಅಂತಂದಿದ್ರೆ ಯಾವತ್ತೇ ವಿಚಾರಿಸಿ ನೋಡ್ವಿ. ಇವ ಇನ್ನೇ ಎಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟಿರ್ಬೇಕೇನೋ ಕಣಕ್ಕ. ಆಗಲ್ಲ, ನಮ್ಮ ಶಂಕ್ರಮ್ಮನೆ ಬಂದು ನೋಡು ಕೇಳೋ ನೀರೇ. ಏನಾಯ್ತು, ಯಾರು ಅಡ್ವಾನ್ಸ್ ಕೊಟ್ಟರು ಅಂತವಾ ಕೇಳೋ ನೀರು. ಏನಾತ್ರವ, ಯಾಕ್ರವ ಹಿಂಗೆ ಬೀದಿಲಿ ನಿಂತ್ಕೊಂಡು ಏನೋ ಮಾತಾಡ್ತಿದ್ದೀರಲ್ಲ, ಏನಾಯ್ತು? ಅಯ್ಯೋ ಏನು ಇಲ್ಕೊಂಡು ಸಂಕ್ರಮ, ನೀನು ಒಂದು ಮಾತು ಕೇಳೋಣ ಅಂತವ ಕಾಯ್ತಿದ್ದ. ಈಗೇನೋ ಬಾಡಿಗೆಗೆ ಬಂದವರಲ್ಲ, ಯಾರು ಬಂದಿರೋದು? ಬಾಡಿಗೆಗೇನವ ಅದು ಯಾರೋ ಗೊತ್ತಿಲ್ಲ ಕಣವ. ಒಂದು ಯಂಗ್ಸಂತೆ ಅಂತ ಅಂದ. ನಮ್ಮ ಕುಮಾರ ಅವನಲ್ಲ ಸಾವಿತ್ರಿ ಗಂಡ, ಅವನೇ ಕರ್ಕ ಬಂದಾನೆ ಕಣಮ್ಮ ಯಾರನ್ನೋ ಒಬ್ರನ್ನ. ಅದೇನೋ ಹುಡುಗಿ ಪಾಪ ಒಂದೇ ಹೋಯ್ತಂತ ಯಂಗ್ಸು. ಅದಕ್ಕೆ ಮನೆ ಬೇಕಿತ್ತು, ಪ್ಯಾಟಿನಾಗೆ ದುಡ್ಡು ಜಾಸ್ತಿ ಅಂತವ, ಹಳ್ಳಿ ಕಡೆ ನೋಡ್ತಾವ್ರೆ. ಕೊಡ್ತೀಯನಕ್ಕ ಅಂತ ಅಂದ. ಆಯ್ತು ಬಿಡಪ್ಪ ಅಂತ ಕೊಡ್ತೀನಿ ಅಂತವ ಕೊಟ್ಟೆ. ಸಾವಿತ್ರಿ ಗಂಡ ಕುಮಾರ ಅವನೇ ಕರ್ಕೊಂಬಂದಿರೋದು ಅಮ್ಮನ್ನ. ಹಂಗಾಗಿ ಅಡ್ವಾನ್ಸ್ ದುಡ್ಡು 20,000 ಇಸ್ಕೊಂಡು 2,500 ಬಾಡಿಗೆಗೆ ಕೊಟ್ಟೆ ಕಣಮ್ಮ ಆತಗೆ. ನೋಡ್ದೇನಕ್ಕ ಗೊತ್ತಾಯ್ತಾ ನಿಂಗೆ ಈಗಲಾದ್ರೂ? ಏನೇನು ನಡೀತೈತೋ ಏನು ಕತೆನೋ ಮೊದಲು ಸಾವಿತ್ರಿಗೆ ಹೇಳ್ಬೇಕು ಕಣಕ್ಕ. ಇಲ್ಲ ಅಂತಂದರೆ ಸಾವಿತ್ರಿ ಮನೆ ಮುಳುಗೋಯ್ತದ ಅಷ್ಟೇ. ನಡಿಯಕ್ಕ ಹೋಗೋಣ, ಮೊದಲು ಹೇಳೋಣ. ಕಣೆ ನಡಿಯೇ. ಅಯ್ಯೋ ನನಗೆ ಹಿಂಗೆ ವಿಷಯ ಅಂತವ ಗೊತ್ತಿರಲಿಲ್ಲ ಕಣೆ. ನಡಿ ಮೊದಲು ಸಾವಿತ್ರಿ ಮನೆತ ಹೋಗಿ ಹೇಳ್ಬಿಟ್ಟು ಬರೋಣ ಏನೇನು ಅಂತವ, ಏನೈತಿ ಎಂತ ಅಂತವ ವಿಚಾರಿಸು. ಮೊದಲೇ ಜಾಗ್ಲಕ್ಕೆ ಬೀಳ್ಬಿಡ ನೀನು. ಮೊದಲು ವಿಚಾರಿಸು, ಆಮೇಲಿಂದವ ಕೇಳಿ ಹೇಳು ಏನು ಅಂತವ ಹೇಳೋಣ. ಮೊದಲೇ ಅವಳು ಸುಮ್ಮನೆ ಜಾಗ್ಲಕ್ಕೆ ಬಿದ್ದುಬಿಡ್ತಾಳೆ ಬೇರೆಯಾ. ಅಲ್ವೇ? ನಡಿ ನೋಡೋಣ. ಅಲ್ಲೇ ಕುಮಾರಣ್ಣ ಏನಾದ್ರು ಇದ್ದರೆ ವಿಚಾರಿಸೋಣ ನಾವು ಒಂದು ಮಾತಾ. ಯಾವ್ದು ಹೆಂಗ್ಸು ನೀನೇ ಕರ್ಕೊಂಡು ಬಂದುಬಿಟ್ಟಿದ್ದಿ ಅಂತಲ್ಲ ಅಂತವ ಕೇಳೋಣ ನಡಿ ನಾವೇ. ನಮಗೆ ನಕ್ಕಿಲ್ವೇ ಹಿಂಗೆ ಊರಲ್ಲಿ ಒಂದು ಹೆಣ್ಮಗುಗೆ ಮೋಸ ಆಯ್ತೈತೆ ಅಂದರೆ ನಾವು ನೋಡ್ಕೊಂಡು ನಿಂತ್ಕೊಳ್ಳೋಕ್ಕಾಗ್ತದೇನೋ. ನಡಿಯ ಕೇಳೋಣ ಅದೇನು ಅಂತವ ಇವತ್ತು ವಿಚಾರಿಸೇ ಬಿಡೋಣ. ನಡಿಯ ಪಾರ್ವತಿ.